ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಹೆಗಡೆ. ಒತ್ತಡದ ಜೀವನ, ಬದಲಾಗ್ತಾ ಇರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ TV9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಚಳಿಗಾಲ ಬಂತು ಅಂತಂದ್ರೆ ರೋಗಗಳು ಸರ್ವೇ ಸಾಮಾನ್ಯ ಅನ್ನುವಂತಹ ಮಾತಿದೆ. ಚಳಿಗಾಲ ಅಂದರೆ ಅಸ್ತಮಾ, ಅಲರ್ಜಿ ಸೀಸನ್ ಅಂತಾನೆ ಅರ್ಥ. ಹೌದು, ಚಳಿಗಾಲ ಅಸ್ತಮಾದಿಂದ ಬಳಲ್ತಾ ಇರೋರಿಗೆ ಸಂಕಷ್ಟದ ಕಾಲ. ಸೇನುವಿಕೆ, ಬಾಯಿ ಅಥವಾ ಗಂಟಲಿನ ಕೆರೆತ, ಕೆಮ್ಮು, ಉಸಿರಾಟಕ್ಕೆ ತೊಂದರೆ, ಎದೆಯಲ್ಲಿ ಬಿಗಿತದ ಭಾವನೆ, ಅಸ್ತಮಾ ಮತ್ತು ಅಲರ್ಜಿಯ ಪ್ರಮುಖ ಲಕ್ಷಣಗಳು ಇವು. ವಯೋವೃದ್ಧರು ಮತ್ತು ಮಕ್ಕಳು ಅಸ್ತಮಾಗೆ ಬಳಲಿ ಬೆಂಡಾಗ್ತಾರೆ. ವಾತಾವರಣದ ಬದಲಾವಣೆಯಿಂದಾಗಿ ಅಸ್ತಮಾ ರೋಗಿಗಳು ಕ್ಷಣ ಕ್ಷಣಕ್ಕೂ ವ್ಯಥೆ ಪಡ್ತಾರೆ. ಆಸ್ತಮಾ ವಾತಾವರಣ ಮತ್ತು ಆನುವಂಶಿಕ ಕಾರಣಗಳಿಂದಾಗಿ ಬರಬಹುದು. ಆದರೆ ಮುನ್ನೆಚ್ಚರಿಕೆಯನ್ನ ವಹಿಸಿದ್ರೆ ಆಸ್ತಮಾದಿಂದ ದೂರ ಉಳಿಯಬಹುದಾಗಿದೆ. ಹಾಗಾದ್ರೆ ಆಸ್ತಮಾದಿಂದ ಪಾರಾಗೋಕೆ ಯಾವೆಲ್ಲ ಮುನ್ನೆಚ್ಚರಿಕೆಯನ್ನ ವಹಿಸಬೇಕು? ಈಗಾಗಲೇ ಆಸ್ತಮಾದಿಂದ ಬಳಲ್ತಾ ಇರೋರು ಯಾವ ಚಿಕಿತ್ಸೆಯನ್ನ ಪಡೆದುಕೊಳ್ಬೇಕು? ಹೋಮಿಯೋಪತಿಗೆ ಆಸ್ತಮಾಗೆ ಇರುವಂತಹ ಶಾಶ್ವತ ಪರಿಹಾರ ಏನು ಅನ್ನೋದನ್ನ ನಮ್ಮ ಹೋಮಿಯೋಪತಿಯ ವೈದ್ಯರಾದ ಡಾಕ್ಟರ್ ಪ್ರಶಾಂತ್ ಇವತ್ತಿನ ನಿಮ್ಮ ಡಾಕ್ಟರ್ ಎಪಿಸೋಡ್ನಲ್ಲಿ ತಿಳಿಸಿಕೊಡಲಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತಿಸೋಣ. ಹಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಇನ್ನು ನೀವು ಕೂಡ ಕಾರ್ಯಕ್ರಮದಲ್ಲಿ ನೇರವಾಗಿ ಪಾಲ್ಗೊಳ್ಳಬಹುದು. ಆಸ್ತಮಾ ಅಥವಾ ಯಾವುದೇ ರೀತಿಯ ಅಲರ್ಜಿಯಿಂದ ನೀವು ಬಳಲ್ತಾ ಇದ್ದೀರಾ ಅಂತಾದಲ್ಲಿ ವೈದ್ಯರ ಜೊತೆ ನೇರವಾಗಿ ಮಾತುಕತೆಯನ್ನ ನಡೆಸಬಹುದು. ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಸ್ಗೆ ಕರೆ ಮಾಡಿ ಡಾಕ್ಟರ್ ಜೊತೆ ನೇರವಾಗಿ ಮಾತುಕತೆಯನ್ನ ನಡೆಸಬಹುದಾಗಿದೆ. ಎಸ್ ಡಾಕ್ಟರ್ ಪ್ರಶಾಂತ್, ಸದ್ಯದ ಪರಿಸ್ಥಿತಿಯನ್ನೇ ಮಾತಾಡ್ಬಿಡೋಣ ಇವತ್ತು. ಯಾಕೆ ಅಂತಂದ್ರೆ ಇಡೀ ಜಗತ್ತು ಇವಾಗ ಸದ್ಯಕ್ಕೆ ಟೆನ್ಷನ್ ಆಗಿರೋದು ಅಂತಂದ್ರೆ ಕೊರೋನಾ ರಿಲೇಟೆಡ್ ಇಶ್ಯೂಸ್. ಕೊರೋನಾ ಎಷ್ಟು ಜನರಿಗೆ ಬಂದ್ ಹೋಗಿದೆ, ಎಷ್ಟು ಜನರು ಫ್ರಂಟ್ ಲೈನ್ ಅಲ್ಲಿ ಅದನ್ನ ಎದುರಿಸ್ತಾ ಇದ್ದಾರೆ. ಸೊ ಸಾಮಾನ್ಯವಾಗಿ ಕೊರೋನಾ ರಿಲೇಟೆಡ್ ನಾವು ಯಾವುದೇ ಕೇಸನ್ನ ತಗೊಂಡ್ರು ಕೂಡ ಆಸ್ತಮಾ ರಿಲೇಟೆಡ್ ಅಥವಾ ರೆಸ್ಪಿರೇಟರಿ ಯಾವುದೇ ಅಲರ್ಜಿ ಇದ್ದವರಿಗೆ ಒಂದು ರೀತಿಯಲ್ಲಿ ಅವರು ಹೈ ರಿಸ್ಕ್ ಪೇಷಂಟ್ ಅಂತ. ಇನ್ನು ಆಸ್ತಮಾ ರಿಲೇಟೆಡ್ ಪ್ರಾಬ್ಲಮ್ಸ್ ಅನ್ನ ನೋಡ್ತಾ ಹೋದ್ರೆ ಆಲ್ಮೋಸ್ಟ್ ಸಿಮಿಲರ್ ಸಿಂಪ್ಟಮ್ಸ್ ಇದೆ ಅಂತ ಹೇಳ್ಬಹುದು. ಹಾಗಾದ್ರೆ ಆಸ್ತಮಾಗೂ ಕೊರೋನಾಗೆ ಯಾವ ರೀತಿ ರಿಲೇಷನ್ ಇದೆ ಅಂತ ಹೇಳ್ತೀರಾ ಡಾಕ್ಟರ್? ಜನರಲಿ ಈಗ ಇವತ್ತಿನ ವಿಷಯ ನೀವು ಹೇಳಿರೋ ಪ್ರಕಾರ ಅಲರ್ಜಿ ಆಗಿರ್ಬೋದು, ಅಸ್ತಮಾ ಆಗಿರ್ಬೋದು, ಅದ್ರ ಜೊತೆಗೆ ಕೊರೋನಾ ಬಗ್ಗೆ ಕೂಡ ಹೇಳ್ತಾ ಇದ್ರಿ. ಈ ಒಂದು ಕಾಯಿಲೆ ಬರ್ತಾ ಇದೆ ಅಂದರೆ ಅದಕ್ಕೆ ಮೂಲ ಕಾರಣ ನಮ್ಮಲ್ಲಿರೋ ಈ ಒಂದು ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತೀವಿ. ಸೊ ಜನರಲಿ ಅಲರ್ಜಿ ಅಂದ್ಕೊಳ್ಳೇ ಪ್ರತಿಯೊಬ್ಬ ಪೇಷಂಟು ಕ್ಲಿನಿಕಲ್ಲಿ ಬಂದಾಗ ಹೇಳ್ತಾ ಇರೋದು ನೋಡ್ತಾ ಇರ್ತೀವಿ. ನನಗೆ ಡಸ್ಟಿಂದ ಅಲರ್ಜಿ ಆಗಿಬಿಡುತ್ತೆ, ಅಥವಾ ಫುಡ್ಡಿಂದ ಅಲರ್ಜಿ ಆಗ್ತಾ ಇದೆ, ಅಥವಾ ಈ ಒಂದು ವೆದರಲ್ಲಿ ವ್ಯತ್ಯಾಸ ಆದಾಗ ಅಲರ್ಜಿ ಕಾಣ್ತಾ ಇದೆ. ಈ ರೀತಿ ಹಲವಾರು ಅವರ ಕಾರಣಗಳನ್ನು ತಿಳಿಸ್ತಾ ಇರ್ತಾರೆ. ಆದರೆ ಒಂದು ಪ್ರಶ್ನೆಯಲ್ಲಿ ಏನು ಬರುತ್ತೆ ಅಂದರೆ, ಅದೇ ಒಂದು ಡಸ್ಟಲ್ಲಿ ಅದೇ ಒಂದು ಫುಡ್ ತೊಗೊಂಡು ಅದೇ ಒಂದು ವೆದರಲ್ಲಿ ಪ್ರತಿಯೊಬ್ಬರು ಬದುಕ್ತಾ ಇದ್ದೀವಿ. ಹಾಗಂತ ಎಲ್ಲರಿಗೂ ಎಲರ್ಜಿ ಅನ್ನೋದು ಕಾಣ್ತಾ ಇಲ್ಲ. ಸ್ವಲ್ಪಷ್ಟು ಜನರಲ್ಲಿ ಮಾತ್ರ ಎಲರ್ಜಿ ಬರ್ತಾ ಇದೆ. ಸೊ ಹಾಗಿದ್ದಲ್ಲಿ ಆ ಸ್ವಲ್ಪ ಜನರಲ್ಲಿ ಮಾತ್ರ ಕಾಣಿಸ್ತಾ ಇರೋದಕ್ಕೆ ಮೂಲ ಕಾರಣ ನಮ್ಮಲ್ಲಿರೋ ಈ ಒಂದು ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತೀವಿ. ಅದರಲ್ಲೂ ಕೊರೋನಾಕ್ಕೂ ಕೂಡ ಈಗ ಎಲ್ಲರೂ ನಾವು ಹೇಳ್ತಾ ಇರೋದು ಟ್ರೀಟ್ಮೆಂಟು ರೋಗ ನಿರೋಧಕ ಶಕ್ತಿನ ಬೆಳೆಸ್ಕೊಳ್ಳಿ ಅಂತ. ಸೊ ಅದೇ ಥರ ಈ ಒಂದು ರೋಗ ನಿರೋಧಕ ಶಕ್ತಿನ ನಾವು ಸೈಂಟಿಫಿಕ್ ಆಗಿ ನೋಡೋದಾಗಿದ್ರೆ, ಈಗ ನಮ್ಮ ದೇಹದಲ್ಲಿ ರಕ್ತ ಇದೆ, ಈ ಬ್ಲಡ್ಡಲ್ಲಿ ಹಲವಾರು ಸೆಲ್ಸ್ಗಳಿದ್ದಾವೆ. ಅದರಲ್ಲಿ ಈಗ WBC ಅಥವಾ ಬಿಳಿ ರಕ್ತ ಕಣಗಳಂತ ಹೇಳ್ಬೋದು, ಕೆಂಪು ರಕ್ತ ಕಣಗಳಂತ ಹೇಳ್ಬೋದು, ಅಥವಾ ನ್ಯೂಟ್ರೋಫಿಲ್ಸ್ ಆಗಿರ್ಬೋದು. ಈ ರೀತಿ ಈ ಒಂದು ಸೆಲ್ಸ್ಗಳ ಫಂಕ್ಷನ್ ಏನಾಗಿರುತ್ತೆ ಅಂದರೆ, ಹೊರಗಡೆಯಿಂದ ಏನೇ ಒಂದು ಇನ್ಫೆಕ್ಷನ್ ಆಗಿರ್ಬೋದು, ಈ ಒಂದು ವೈರಲ್ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರ್ಬೋದು, ಈ ರೀತಿ ಒಂದು ಇನ್ಫೆಕ್ಷನ್ ದೇಹದ ಒಳಗಡೆ ಬಂದಾಗ ಈ ಒಂದು ಸೆಲ್ಸ್ಗಳ ಕೆಲಸ ಏನಾಗಿರುತ್ತೆ ಅಂದರೆ, ಆ ಒಂದು ಇನ್ಫೆಕ್ಷನ್ನ ತಡೆ ಹಿಡಿಯೋದು ಅಥವಾ ಆ ಒಂದು ಇನ್ಫೆಕ್ಷನ್ನ ಸಾಯಿಸಿಬಿಟ್ಟು ದೇಹಕ್ಕೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಥರ ದೇಹನ ಪ್ರೊಟೆಕ್ಟ್ ಮಾಡುವಲ್ಲಿ ಆ ಸೆಲ್ಸ್ಗಳು ಹೆಲ್ಪ್ ಮಾಡ್ತಾ ಇರುತ್ತೆ. ಅಂದರೆ ಯಾರ ದೇಹದಲ್ಲಿ ಈ ಒಂದು ಸೆಲ್ಸ್ಗಳ ಫಂಕ್ಷನ್ ನಾರ್ಮಲ್ ಆಗಿ ನಡೀತಾ ಇದೆ, ಅವರಲ್ಲಿ ಯಾವುದೇ ರೀತಿ ಈ ಒಂದು ಸಮಸ್ಯೆಗಳು ಕಾಡುತ್ತೆ ಅನ್ನೋ ಪ್ರಶ್ನೆ ಆಗ್ತಾ ಇಲ್ಲ. ಹಾಗಾಗಿ ಎಷ್ಟೋ ಜನ ಕೊರೋನಾ ಪೇಷಂಟಲ್ಲಿ ನೋಡಿರ್ಬೋದು ಅಸಿಂಪ್ಟಮೆಟಿಕ್, ಅಂದರೆ ಮೇಲ್ಗಡೆ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಅದನ್ನು ಬಿಟ್ಟರೆ ಸ್ವಲ್ಪಷ್ಟು ಪೇಷಂಟ್ಗಳಲ್ಲಿ ಈ ಲಕ್ಷಣಗಳು ಕೂಡ ನೋಡ್ತಾ ಇದ್ದೀವಿ. ಸೊ ಅದಕ್ಕೆ ಮೂಲ ಕಾರಣ ನಮ್ಮಲ್ಲಿರೋ ಈ ಒಂದು ರೋಗ ನಿರೋಧಕ ಶಕ್ತಿ. ಸೊ ಅದನ್ನು ನಾವು ಯಾವಾಗ ಸರಿಪಡಿಸ್ಕೊಳ್ಳಿ ಟ್ರೀಟ್ಮೆಂಟ್ ಅನ್ನೋದು ಪಡ್ಕೋತೀವಿ, ಆ ಒಂದು ಸಮಸ್ಯೆಗಳಿಂದ ದೂರ ಇರೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಅದೇ ರೀತಿ ಆ ಒಂದು ಕಾಯಿಲೆನ ಬೆಳೆಯೋದಕ್ಕೆ ಬಿಡ್ತಾ ಇದ್ದೀವಿ. ಈಗ ಅಲರ್ಜಿ ಅಂದ್ಕೊಳ್ಳೇ ಅಲರ್ಜಿನೇ ನಾಳೆ ಬಿಡ್ತಾ ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಅಸ್ತಮಾಗಿ ಕನ್ವರ್ಟ್ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಹಾಗಿದ್ರೆ ಈ ಒಂದು ಅಲರ್ಜಿ ಬರ್ತಾ ಇದೆ ಅಂದಾಗ ಯಾವ ರೀತಿ ಬೆಳ್ಕೊಂಡು ಹೋಗ್ತಾ ಇದೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಈಗ ಎರಡು ರೀತಿಯ ಅಲರ್ಜಿ ಅನ್ನೋದು ನೋಡ್ತಾ ಇದ್ದೀವಿ. ಒಂದು ಸ್ಕಿನ್ ಲೆವೆಲಲ್ಲಿ ಅಲರ್ಜಿ ಆಗ್ತಾ ಇರೋದು, ಎರಡನೇದಾಗಿ ಬಂದುಬಿಟ್ಟು ರೆಸ್ಪಿರೇಟರಿ ಸಿಸ್ಟಮ್ಗೆ ಎಫೆಕ್ಟ್ ಮಾಡ್ತಕ್ಕಂಥದ್ದು. ಈಗ ಸ್ಕಿನ್ ಲೆವೆಲಲ್ಲಿ ಅಲರ್ಜಿ ಅನ್ನೋದು ಕಾಡ್ತಾ ಇದೆ ಅಂದಾಗ ಸೊ ಕಾಮನ್ ಆಗಿ ಬರುವಂಥ ಒಂದು ಸಮಸ್ಯೆ ಅಲರ್ಜಿಕ್ ಆರ್ಟಿಕೇರಿಯಾ ಅಂತ ಕರಿತಾ ಇದ್ದೀವಿ.
ಈ ಒಂದು ಆರ್ಟಿಕೇರಿಯಲ್ ರ್ಯಾಷಸಲ್ಲಿ ಏನಾಗ್ತಾ ಇದೆ, ರಿಪೀಟೆಡ್ ಅಟ್ಯಾಕ್ಸ್ ಆಫ್ ಈ ಒಂದು ರೆಡ್ ರ್ಯಾಷಸ್ ಆಗಿರ್ಬೋದು, ಬರ್ನಿಂಗ್ ಸೆನ್ಸೇಷನ್ ಆಗಿರ್ಬೋದು, ಇಚ್ಚಿಂಗ್ ಅನ್ನೋದು ತುಂಬಾ ಆಗ್ತಾ ಇರುತ್ತೆ. ಆ ಒಂದು ರ್ಯಾಷಸ್ ಅಥವಾ ಕೆಂಪದಾಗಿ ದದ್ದೆಗಳು ಬಂದಾಗ ಯಾವುದೇ ಒಂದು ಕೆಲಸ ಮಾಡೋಕ್ಕೂ ಆಗೋದಿಲ್ಲ ಅನ್ನೋ ಸ್ಥಿತಿಯಲ್ಲಿ ಪೇಷಂಟ್ಗಳು ನೋಡ್ತಾ ಇರ್ತಾರೆ. 5 ವರ್ಷ ಆಯಿತು, 10 ವರ್ಷ ಆಯಿತು, ಪ್ರತಿ 2 ದಿವಸಕ್ಕೆ 3 ದಿವಸಕ್ಕೆ ಒಂದು ಸಲ ರಿಪೀಟೆಡಾಗಿ ಬರ್ತಾನೆ ಇರುತ್ತೆ. ಬಂದಾಗ ಮಾತ್ರೆಗಳು ತಗೋತೀವಿ, ತೊಗೊಂಡಾಗ ಕಮ್ಮಿ ಆಗ್ತಾ ಇದೆ. ಸೊ ಈ ಒಂದು ಟ್ರೀಟ್ಮೆಂಟ್ ಎಷ್ಟೋ ಜನ ಪೇಷಂಟ್ಸಲ್ಲಿ ನೋಡ್ತಾ ಇದ್ದೀವಿ. ಈಗ ಯಾವ ರೀತಿ ಆಗ್ತಾ ಇದೆ ಟ್ರೀಟ್ಮೆಂಟ್ ಭಾಗದಲ್ಲಿ ಕೂಡ ಅಂದರೆ, ಮೇಲ್ಗಡೆ ಆ ಒಂದು ಕೆಂಪದಾಗಿ ದದ್ದೆಗಳೇನು ಬರ್ತಾ ಇದೆ ಅಥವಾ ನವೇನಾಗ್ತಾ ಇದೆ, ಉರಿ ಏನು ಕಾಣಿಸ್ಕೊಳ್ತಾ ಇದೆ, ಆ ಸಿಂಪ್ಟಮೆಟಿಕಲಿ ಮೇಲ್ಗಡೆ ಇರೋ ಸಮಸ್ಯೆಗೆ ಮೆಡಿಸಿನ್ಸ್ನ ತಗೋತಾ ಇದ್ದಾರೆ. ಆ ತಕ್ಷಣಕ್ಕೆ ಆ ಸಮಸ್ಯೆ ಅನ್ನೋದು ಕ್ಲಿಯರ್ ಆಗ್ತಾ ಇರುತ್ತೆ. ಆದರೆ ಆ ಸಮಸ್ಯೆ ಬರೋದಕ್ಕೆ ಮೂಲ ಕಾರಣ ನಾನು ಹೇಳಿರೋ ಪ್ರಕಾರ ಈ ಒಂದು ರೋಗ ನಿರೋಧಕ ಶಕ್ತಿ ಅಂದಾಗ ಅದನ್ನು ಸರಿಪಡಿಸ್ಕೊಳ್ಳೋದು ಅಷ್ಟೇ ಮುಖ್ಯ ಆಗುತ್ತೆ. ಯಾವಾಗ ಅದನ್ನು ನೆಗ್ಲೆಕ್ಟ್ ಮಾಡ್ಕೋತೀವಿ, ದಿನೇ ದಿನೇ ಅದೇ ಒಂದು ಕಾಯಿಲೆ ಬೆಳೀತಾ ರೆಸ್ಪಿರೇಟರಿ ಸಿಸ್ಟಮ್ಗೂ ಕೂಡ ಹರಡೋ ಚಾನ್ಸಸ್ ಇದೆ. ಅದ್ರ ಮೂಲಕ ಅದರ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಕೂಡ ಪೇಷಂಟ್ಸ್ ಎದುರಿಸ್ಬೋದು ಅಂತ ಹೇಳ್ಬೋದು. ರೈಟ್ ಡಾಕ್ಟರ್, ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಉಮೇಶ್ ಚನ್ನಗಿರಿಯಿಂದ ಕರೆ ಮಾಡಿದ್ದಾರೆ. ಉಮೇಶ್ ಅವರೇ, ನಿಮ್ಮ ಆರೋಗ್ಯ ಸಮಸ್ಯೆ ಏನಿದೆ ಅಂತ ಹೇಳಬಹುದು, ಡಾಕ್ಟರ್ ಇದ್ದಾರೆ. ಹಲೋ, ನಮಸ್ಕಾರ ಸರ್. ನಮಸ್ತೆ ಉಮೇಶ್ ಅವರೇ, ಹೇಳಿ ಸರ್. ನನಗೆ ಡಸ್ಟ್ ಅಲರ್ಜಿ ಆಗ್ಬಿಟ್ಟಿದೆ. ಓಕೆ ಸರ್, ಅದು ತೋರ್ಸ್ಕೊಂತ ಇದೀನಿ, ಬಟ್ ಅದು ನಿಮ್ಮಲ್ಲೇ ತೋರಿಸ್ತಾ ಇದೀನಿ, ಅದು ಕಡಿಮೆ ಆಗ್ತಾ ಇಲ್ಲ. ವರ್ಷದಿಂದ ವರ್ಷಕ್ಕೆ ಬರ್ತಾನೆ ಇರುತ್ತೆ. ಈ ಸೀಸನ್ ಅಲ್ಲಿ, ಶೀತ ಸೀಸನ್ ಅಲ್ಲಿ ಬರ್ತಾನೆ ಇರುತ್ತೆ ಸರ್. ಓಕೆ, ಅಂದ್ರೆ ಸೀಸನ್ ವೈಸ್ ಕಾಣಿಸ್ಕೊಳ್ತಾ ಇದೀನಾ ಅಥವಾ ಡಸ್ಟ್ ಅಲ್ಲಿ ಹೋದಾಗ ಮಾತ್ರ ಕಾಣಿಸ್ತಾ ಇದೀನಾ? ಡಸ್ಟ್ ಅಲ್ಲಿ ಅನ್ನೋದಕ್ಕಿಂತ ಈ ಶೀತದ ದಿನದಲ್ಲಿ ಸಾಕಷ್ಟು ಕಾಣ್ತಾ ಇರುತ್ತೆ ಸರ್. ಓಕೆ, ಎಷ್ಟು ವರ್ಷದಿಂದ ಇದೆ ಈ ಅಲರ್ಜಿ ನಿಮಗೆ? ಸರ್, ಇತ್ತೀಚಿನ ದಿನಗಳು 3-4 ವರ್ಷ ಸರ್. 3-4 ವರ್ಷ ಆಗಿದೆ. ಓಕೆ, ತಗೊಳ್ಳೋ ಫುಡ್ ಅಲ್ಲಿ ವ್ಯತ್ಯಾಸ ಆದಾಗ ಏನಾದರೂ ಕಾಡ್ತಾ ಇರುತ್ತಾ ಇದ್ರ ಜೊತೆಗೆ? ಇಲ್ಲ ಸರ್, ತಗೊಳ್ಳೋ ಫುಡ್ ಅಲ್ಲಿ ವ್ಯತ್ಯಾಸ ಏನು ಕಾಣ್ತಾ ಇಲ್ಲ ಸರ್. ಈ ಶೀತ ಸೀಸನ್ ನಲ್ಲಿ, ಶೀತ ಚಳಿಗಾಲದಲ್ಲಿ ಸ್ವಲ್ಪ ಡಸ್ಟ್ ಇದ್ದಾಗ ಓಕೆ ಈ ತರ ಅಲರ್ಜಿ ಕಾಣುತ್ತೆ ಸರ್. ಶೀತ ಬರುತ್ತೆ, ಸೀನ್ ಏನ್ ಬರಲ್ಲ ಸರ್. ಸೀನ್ ಏನ್ ಬರಲ್ಲ, ಕೆಮ್ಮು, ಕಫ. ಓಕೆ, ಅದೇ ಕೆಮ್ಮು ಸಿಕ್ಕಾಬಿಟ್ಟೆ ಕೆಮ್ಮು ಬರುತ್ತೆ, ಕಫ ಬರುತ್ತೆ, ಸುಸ್ತಾಗುತ್ತೆ. ವಯಸ್ಸು ಎಷ್ಟು ಈಗ ನಿಮ್ದು? 45 ಸರ್. 35 ವರ್ಷ. ಓಕೆ, 45 ವರ್ಷ. ಓಕೆ, ಮೇನ್ ಆಗಿ ನೋಡಿ, ಜನರಲಿ ಹೋಮಿಯೋಪತಿಯಲ್ಲಿ ನಮ್ಮಲ್ಲಂತಲ್ಲ ಪ್ರತಿಯೊಂದು ಹೋಮಿಯೋಪತಿ ಮೆಡಿಕೇಶನ್ ಪಾರ್ಟ್ ಹೇಗಿರುತ್ತೆ ಅಂದರೆ 3 ಹಂತಗಳಾಗಿ ಮೆಡಿಕೇಶನ್ನ ಪ್ರೊವೈಡ್ ಮಾಡ್ತಾ ಇರ್ತೀವಿ. ಈಗ ಮೊದಲನೇ ಹಂತದಲ್ಲಿ ಯಾರಿಗೇ ಆಗಲಿ, ಈಗ ಮೇಲ್ಗಡೆ ಸಿಮ್ಟಮ್ಸ್ ನೀವು ಹೇಳ್ತಾ ಇದ್ರಿ, ಈಗ ಕೆಮ್ಮು ಬರ್ತಾ ಇದೆ ಅಥವಾ ಥ್ರೋಟ್ ಇರಿಟೇಷನ್ ಆಗಿರ್ಬೋದು, ಕಫ ಬರೋದಾಗಿರ್ಬೋದು, ಸ್ವಲ್ಪ ಬ್ರೀದಿಂಗ್ ಪ್ರಾಬ್ಲಮ್ ಆಗಿರ್ಬೋದು, ಈ ಥರ ಸಮಸ್ಯೆಗಳು ಕಾಡ್ತಾ ಇದೆ ಅಂತ ಅದಕ್ಕೆ ಮಾತ್ರ ಮೆಡಿಸಿನ್ಸ್ ಕೊಡೋದಲ್ಲ. ಅದು ಮೆಡಿಕಲ್ ಹೋದರೂ ಸಿಗುತ್ತೆ ಆ ಥರ ಮಾತ್ರೆಗಳು. ಇಲ್ಲಿ ಫಸ್ಟ್ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಆ ಥರ ಸಮಸ್ಯೆಗಳು ರಿಪೀಟೆಡ್ ಆಗಿ ಬರ್ತಾ ಇದೆ ಅಂದರೆ ಒಳಗಡೆ ಏನು ಕಾರಣದಿಂದ ಆ ಸಮಸ್ಯೆ ಬರ್ತಾ ಇದೆ. ನಮ್ಮಲ್ಲಿರೋ ಈ ಒಂದು ರೋಗ ನಿರೋಧಕ ಶಕ್ತಿ ಆಗಿರ್ಬೋದು, ಆ ಬ್ಲಡ್ಡಲ್ಲಿರೋ ಆ ಸೆಲ್ಸ್ಗಳ ಫಂಕ್ಷನಿಂಗಲ್ಲಿ ಏನು ವ್ಯತ್ಯಾಸಗಳಾಗಿದೆ, ಫಸ್ಟ್ ಅದನ್ನು ಕಂಪ್ಲೀಟಾಗಿ ಸರಿಪಡಿಸೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಕಾರಣನ ಫಸ್ಟ್ ನಾವು ತೆಗೆದಾಕಿದಾಗ ಇರೋ ಸಮಸ್ಯೆನ ಫರ್ದರ್ ಬೆಳೆದಿರೋ ಥರ ನೋಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಇಷ್ಟು ದಿನ ಆದರೂ ಕೂಡ ಕಾಯಿಲೆಯಲ್ಲಿ ಯಾವುದೇ ರೀತಿ ಗ್ರೋತ್ ಅನ್ನೋದಾಗಲಿ, ಎಕ್ಸ್ಟ್ರಾ ಸಿಮ್ಟಮ್ಸ್ ಅನ್ನೋದು ನಿಮ್ಮಲ್ಲಿ ಕಾಣಿಸ್ತಾ ಇಲ್ಲ. ಅದು ಬಿಟ್ಟರೆ ಸೆಕೆಂಡ್ ಹಂತದಲ್ಲಿ ಏನು ಮಾಡ್ತಾ ಇದ್ದೀವಿ, ಆಲ್ರೆಡಿ ಏನು ಸಮಸ್ಯೆಗಳು ಮೇಲ್ಗಡೆ ಕಾಣಿಸ್ಕೊಂಡಿದೆ, ಆ ಒಂದು ಪ್ಯಾಥಾಲಜಿಕಲ್ ಚೇಂಜಸ್ ಆಗಿರೋದ್ರಿಂದ ಮತ್ತೆ ನಾರ್ಮಲಿ ಫಿಸಿಯಾಲಜಿಕಲ್ ಫಂಕ್ಷನ್ ಆಗುವಂತೆ ಹೆಲ್ಪ್ ಮಾಡ್ತಾ ಬರ್ತಾ ಇದ್ದೀವಿ. ಯಾವಾಗ ಅದ್ರ ಫಂಕ್ಷನ್ ನಾರ್ಮಲ್ ಆಗೋದಕ್ಕೆ ಶುರು ಆಗ್ತಾ ಬರುತ್ತೆ, ಮೇಲ್ಗಡೆ ಇರೋ ಸಮಸ್ಯೆಗಳು ಕಂಪ್ಲೀಟಾಗಿ ತೆಗೆದು ಹಾಕೋದಕ್ಕೆ ಹೆಲ್ಪ್ ಆಗ್ತಾ ಇದೆ. ತೆಗೆದು ಹಾಕಾದ್ಮೇಲೆ ಕೊನೆಗೆ 3ನೇ ಹಂತದಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ, ಆ ಹೋಗಿರೋ ಒಂದು ಸಮಸ್ಯೆ ನಾಳೆ ಮೆಡಿಕೇಷನ್ ಬಿಟ್ಟಾದಮೇಲೆ ಮತ್ತೆ ತಿರುಗಿ ಬರದೇ ಇರೋ ಥರ ಒಂದಿಷ್ಟು ಪ್ರಿವೆಂಟಿವ್ ಮೆಡಿಕೇಷನ್ ಕೂಡ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಇನ್ನು ಮೊದಲನೇ ಹಂತದಲ್ಲಿ ಇದ್ದಾಗ ಆ ರೀತಿ ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಒಂದ್ಸಲ ನೀವು 2ನೇ ಹಂತಕ್ಕೆ ರೀಚ್ ಆದಾಗ ಆ ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಬರಕ್ಕೆ ಹೆಲ್ಪ್ ಆಗುತ್ತೆ ಅಂತ ತಿಳಿಸ್ಬೋದು ನೋಡಿ. ಥ್ಯಾಂಕ್ ಯು ಉಮೇಶ್ ಅವರೇ ಕರೆ ಮಾಡೋದಕ್ಕಾಗಿ. ಡಾಕ್ಟರ್, ಇನ್ನು ಆಸ್ತಮಾ ರಿಲೇಟೆಡ್ ಇಶ್ಯೂಸನ್ನು ನಾವು ನೋಡ್ತಾ ಹೋದರೆ, ಒಂದು ಅದು ಯಾವ ಹಂತದಲ್ಲಿ ಇದೆ ಅನ್ನೋದು ಇಂಪಾರ್ಟೆಂಟ್, ಜೊತೆಗೆ ಯಾವ ಕಾರಣದಿಂದ ಅದು ಕಾಣಿಸ್ಕೊಂಡಿದೆ ಅನ್ನೋದು ಇಂಪಾರ್ಟೆಂಟ್. ಆಸ್ತಮಾ ರಿಲೇಟೆಡ್ ಮೋಸ್ಟ್ ಆಫ್ ದ ಕೇಸಸ್ಸಲ್ಲಿ ಹೆರಿಡಿಟರಿ ಪ್ರಾಬ್ಲಮ್ ಆಗಿ ಇನ್ಹೆರಿಟ್ ಆಗಿರುತ್ತೆ ಡಾಕ್ಟರ್. ಸೊ ಅಂಥವರಿಗೆ ಡಯಾಗ್ನೈಸ್ ಮಾಡಾದ್ಮೇಲೆ ಅದು ಮೇಲಿನ ಹಂತಕ್ಕೆ ಹೋಗದೇ ಇರೋ ರೀತಿಯಲ್ಲಿ ಅದನ್ನು ಪ್ರಿವೆಂಟಿವ್ ಮೆಷರ್ ಆಗಿ ಯಾವ ರೀತಿ ಕ್ರಮ ತೆಗೆದುಕೊಳ್ಬಹುದು ಅಂತ ಹೇಳ್ತೀರಾ? ಜನರಲಿ ಈಗ ಎಷ್ಟೋ ಪೇಷಂಟಲ್ಲಿ ನೋಡ್ತಾ, ಎಸ್ಪೆಷಲಿ ಮಕ್ಕಳಲ್ಲಿ ಕೂಡ ನೋಡ್ತಾ ಇದ್ದೀವಿ ಅಮ್ಮ, 10 ವರ್ಷ 12 ವರ್ಷದ ಮಕ್ಕಳು ಕೂಡ ಈ ಇನ್ಹೇಲರ್ಸ್ನ ಯೂಸ್ ಮಾಡ್ತಾ ಇರೋದು. ಸೊ ಆಲ್ರೆಡಿ ಆ ಒಂದು ಹಿಸ್ಟ್ರಿ ತೊಗೊಂಡಾಗ ಮನೇಲಿ ತಾಯಿ ಅಥವಾ ತಂದೆ, ಅಜ್ಜಿ ತಾತ ಆಲ್ರೆಡಿ ಆಸ್ತಮದಿಂದ ಬಳಲ್ತಾ ಇದ್ದರು, ಅವ್ರ ಮೂಲಕ ಮಕ್ಕಳಲ್ಲಿ ಕಾಣಿಸ್ತಾ ಇದೆ. ಈ ಥರ ಒಂದು ಇನ್ಹೇಲರ್ಸ್ ಆಗಿರ್ಬೋದು ಅಥವಾ ಈ ಒಂದು ಸೊ ನೆಬ್ಲೈಷನ್ ಮಾಡ್ಕೊಳ್ಳೋದಾಗಿರ್ಬೋದು, ಈ ಥರ ಮೆಡಿಕೇಷನ್ ನಾವು ಕಂಟಿನ್ಯೂಸ್ ಆಗಿ ಎಕ್ಸ್ಪೋಸ್ ಆದಾಗ ಏನಾಗ್ತಾ ಇದೆ,
ಇರೋ ಒಂದು ಡಿಸೀಸ್ ಕಂಡೀಷನ್ ದಿನೇ ದಿನೇ ಇನ್ನೂ ಬೆಳೀತಾ ಇದೆ. ಯಾಕಂದರೆ ಆರ್ಟಿಫಿಷಿಯಲ್ ಸಪ್ಲಿಮೆಂಟ್ ತಗೊಳ್ಳೋದ್ರಿಂದ ಆ ತಕ್ಷಣಕ್ಕೆ ನಾವು ಸರಿಪಡಿಸ್ಕೋಬೋದು ಸಮಸ್ಯೆನ ಹೊರತಾಗಿ ಒಳಗಡೆ ಆ ಕಾಯಿಲೆನ ದಿನ ದಿನ ಬೆಳೆಯೋದಕ್ಕೆ ಬಿಡ್ತಾ ಇದ್ದೀವಿ ಅನ್ನೋದು ಕೂಡ ಹೇಳ್ತಾ ಬರ್ಬೋದು. ಯಾಕಂದರೆ ಅಸ್ತಮದಲ್ಲೂ ಕೂಡ ಅದೇ ರೀತಿ ಆಗ್ತಾ ಇದೆ. ಇನಿಷಿಯಲಿ ವಾರದಲ್ಲಿ ಅಥವಾ 10 ದಿವಸಕ್ಕೆ ಒಂದು ಸಲ ನಾನು ಇನ್ಹೇಲರ್ ಯೂಸ್ ಮಾಡ್ತಾ ಇದ್ದೆ ಅನ್ನೋದು 2 ವರ್ಷ 3 ವರ್ಷ ಆದಮೇಲೆ ಏನಾಗ್ತಾ ಇದೆ, ಅದೇ ಒಂದು ಇನ್ಹೇಲರ್ ಪ್ರತಿದಿನ ನಾನು ತಗೊಳ್ಳೇಬೇಕು ಅನ್ನೋ ಸ್ಥಿತಿಗೆ ಎಷ್ಟೋ ಜನ ಪೇಷಂಟ್ ಹೋಗ್ತಾ ಇದ್ದಾರೆ. ಅಂದರೆ ಇಲ್ಲಿ ಏನಾಗ್ತಾ ಇದೆ, ಆರ್ಟಿಫಿಷಿಯಲ್ ಮೆಡಿಕೇಷನ್ನ ಏನು ತಗೋತಾ ಇದ್ದೀವಿ ಆ ಒಂದು ಎಡಿಕ್ಷನ್ ಲೆವೆಲ್ಗೆ ರೀಚ್ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಈ ಎಡಿಕ್ಷನ್ ಅನ್ನೋದಕ್ಕಿಂತಲೂ ಟ್ರೀಟ್ಮೆಂಟ್ ತಗೋಬೇಕಾಗಿರೋದು ಆ ಕಾರಣಗಳನ್ನು ತೆಗೆದು ಹಾಕೋದಾಗಿರ್ಬೋದು, ಸಿಮ್ಟಮ್ಸ್ನ ಮತ್ತೆ ಬರದೇ ಇರೋ ಥರ ನೋಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡೋದಾಗಿರ್ಬೋದು. ಆ ಥರ ಒಂದು ಮೆಡಿಕೇಷನ್ನ ಪ್ರೊವೈಡ್ ಮಾಡ್ತಾ ಬಂದಲ್ಲಿ ಇರೋ ಒಂದು ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಬರೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಆ ಒಂದು ನೆಗ್ಲಿಜೆನ್ಸಿ ಮಾಡಿದಾಗ ಇರೋ ಒಂದು ಕಂಡೀಷನ್ ಇನ್ನೂ ಸಿವಿಯರ್ ಹಂತಕ್ಕೆ ತಲುಪ್ತಾ ಬಂದುಬಿಟ್ಟು ಅದರಿಂದ ಕಾಂಪ್ಲಿಕೇಶನ್ಸ್ ಕೂಡ ಪೇಷಂಟ್ಸ್ ಒಳಗಾಗ್ತಾ ಇದ್ದಾರೆ ಅಂತ ತಿಳಿಸ್ಬೋದು. ರೈಟ್ ಡಾಕ್ಟರ್, ಇದೊಬ್ರು ಕಾಲರ್ ರೆಡಿ ಇದ್ದಾರೆ. ಈರಯ್ಯ ವಿಜಯಪುರದಿಂದ ಕರೆ ಮಾಡಿದ್ದಾರೆ. ಈರಯ್ಯ ಅವರೇ, ನಿಮ್ಮ ಆರೋಗ್ಯ ಸಮಸ್ಯೆ ಏನಿದೆ ಅಂತ ಹೇಳಬಹುದು, ಡಾಕ್ಟರ್ ಇದ್ದಾರೆ. ಹಲೋ, ಹಲೋ ನಮಸ್ತೆ. ನಮಸ್ತೆ ಸರ್, ನಮಗ ಉಸಿರಾಟದ ತ್ರಾಸ ರೀ. ಓಕೆ, ನೆಗಡಿ ಕಫ. ಎಷ್ಟು ದಿವಸ ಆಯಿತು ಈಗ ಸ್ಟಾರ್ಟ್ ಆಗಿ? ಈಗ ಒಂದು 2 ವರ್ಷ ಆಯ್ತು. 2 ವರ್ಷ ಆಗಿದೆ. ಓಕೆ, ಸೊ ನಿಮ್ಮ ವಯಸ್ಸು ಎಷ್ಟೀಗ? ವಯಸ್ಸು 43 ರೀ. 63 ವರ್ಷ. ಏನು ಮೆಡಿಸಿನ್ಸ್ ತಗೋತಾ ಇದ್ದೀರಾ? ಮೆಡಿಸಿನ್ಸ್ ಏನು ತೊಗೊಂಡಿಲ್ಲ ಸರ್. ಓಕೆ, ಏನು ಮೆಡಿಸಿನ್ಸ್ ತಗೋತಾ ಇಲ್ಲ? ಇಲ್ಲ. ಓಕೆ, ಸೊ ಆಲ್ರೆಡಿ 2 ವರ್ಷ ಅಂತ ಇದ್ದೀರಾ. ನಾನು ಅದನ್ನೇ ಹೇಳ್ತಾ ಇದ್ದೆ, ಯಾವ ರೀತಿ ಈ ಒಂದು ಕಾಯಿಲೆನ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವಿ. ಈಗ ಇನಿಷಿಯಲ್ ಪೀರಿಯಡಲ್ಲಿ ಯಾವ ರೀತಿ ಇರುತ್ತೆ, ಆ ಒಂದು ಸಮಸ್ಯೆಗಳು ಬಂದಾಗ ತಡ್ಕೊಳ್ಳೋ ಶಕ್ತಿ ಇರುತ್ತೆ, ನಾವು ಏನೂ ಆಗೋದಿಲ್ಲ ಮುಂದೆ ನೋಡೋಣ ಅಂತ ಅದನ್ನು ಮುಂದೂಡ್ತಾ ಹೋಗ್ತೀವಿ. ಆದರೆ ದಿನಗಳು ಕಳೀತಾ ಒಳಗಡೆ ಇರೋ ಕಾಯಿಲೆ ಬೆಳೀತಾನೆ ಹೋಗ್ತಾ ಇರುತ್ತೆ. ಸೊ ಯಾವ ರೀತಿ ಬೆಳೀತಾ ಹೋಗುತ್ತೆ ಅದು ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ದಿನೇ ದಿನೇ ಆ್ಯಡ್ ಆಗ್ತಾನೆ ಇರುತ್ತೆ. ಆ ಒಂದು ಸ್ಥಿತಿಯಲ್ಲಿ ಮೆಡಿಕೇಷನ್ ಕೊಟ್ಟರೂ ಕೂಡ ಸರಿ ಹೋಗಲ್ಲ ಅನ್ನೋ ಸ್ಥಿತಿಗೆ ಕೂಡ ಎಷ್ಟೋ ಕಾಯಿಲೆಗಳು ಹೋಗ್ತಾ ಇದೆ. ಹಾಗಾಗಿ ನೆಗ್ಲೆಕ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇದಕ್ಕೆ ಒಳ್ಳೆ ಮೆಡಿಸಿನ್ಸ್ ಇದೆ ಹೋಮಿಯೋಪತಿಯಲ್ಲಿ. ಎಷ್ಟೋ ಜನರಿಗೆ ಕಂಪ್ಲೀಟ್ ಸೊಲ್ಯೂಷನ್ ಕೂಡ ಸಿಗ್ತಾ ಇದೆ. ಸೊ ಎಷ್ಟೋ ಜನ ಹೇಳ್ತಾ ಇರೋದು ನೋಡ್ತಾ ಇರ್ತೀವಿ, ಅಸ್ತಮ ಬಂತು ಅಂದರೆ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತೊಗೋಬೇಕು ಅನ್ನೋ ಥರ. ಆದರೆ ಹೋಮಿಯೋಪತಿಯಲ್ಲಿ ಆ ರೀತಿ ಅಲ್ಲ. ಇನ್ಹೇಲರ್ ಥರ ಇಲ್ಲಿ ಯಾವುದೇ ರೀತಿ ಮೆಡಿಕೇಷನ್ ಅಥವಾ ಸಪ್ಲಿಮೆಂಟ್ಸ್ ಕೊಡ್ತಾ ಇಲ್ಲ. ನ್ಯಾಚುರಲ್ ಆಗಿ ಇರೋ ಒಂದು ಪ್ಯಾಥೊಲಾಜಿಕಲ್ ಚೇಂಜಸ್ ಏನಾಗಿದೆ ಅದನ್ನು ಸರಿಪಡಿಸೋದಕ್ಕೆ ಇಲ್ಲಿ ಮೆಡಿಕೇಷನ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಹಾಗಾಗಿ ಆ ಕಾಯಿಲೆನ ಫರ್ದರ್ ಬೆಳೆದಿರೋ ಥರ ನೋಡ್ಕೊಳ್ಳೋದ್ರ ಜೊತೆಗೆ ಇರೋ ಒಂದು ಸಮಸ್ಯೆನ ತೆಗೆದುಹಾಕೋದಕ್ಕೂ ಕೂಡ ಹೆಲ್ಪ್ ಮಾಡ್ಬೋದು ಅಂತ ತಿಳಿಸ್ಬೋದು ನೋಡಿ. ಥ್ಯಾಂಕ್ ಯು ಈರಯ್ಯ ಅವರೇ, ಕರೆ ಮಾಡೋದಕ್ಕಾಗಿ. ಡಾಕ್ಟರ್ ಹೇಳ್ತಾ ಇದ್ರಿ, ಆಸ್ತಮವನ್ನು ನಾವು ರೂಟ್ ಕಾಸ್ದಿಂದನೇ ಡಯಾಗ್ನೈಸ್ ಮಾಡಿ ಅದನ್ನು ಇರಾಡಿಕೇಟ್ ಮಾಡಬಹುದು ಶಾಶ್ವತವಾಗಿ ಅನ್ನೋದ್ರ ಬಗ್ಗೆ. ಹಾಗಾದರೆ ಹೋಮಿಯೋಪತಿಯಲ್ಲಿ ಅದ್ರ ರಿಲೇಟೆಡ್ ಯಾವೆಲ್ಲ ಚಿಕಿತ್ಸೆ ಅವೈಲೇಬಲ್ ಇದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಡಾಕ್ಟರ್, ಬ್ರೇಕು ಮೊದಲು ಮಾತಾಡ್ತಾ ಇದ್ವಿ ಶಾಶ್ವತ ಪರಿಹಾರದ ಬಗ್ಗೆ. ಆಸ್ತಮಾ ರಿಲೇಟೆಡ್ ಇರ್ಬೋದು. ಆಸ್ತಮಾ ಅನ್ನೋದು ಒಂದು ಮೇಜರ್ ಆಗಿ ಐಡೆಂಟಿಫೈಡ್ ರೆಸ್ಪಿರೇಟರಿ ಪ್ರಾಬ್ಲಮ್, ಬಟ್ ಅದನ್ನು ಹೊರತುಪಡಿಸಿಯೂ ಸಾಕಷ್ಟು ರೆಸ್ಪಿರೇಟರಿ ಇಶ್ಯೂಸ್ ಇರೋರು ಇದ್ದಾರೆ ಡಾಕ್ಟರ್. ಅದ್ರ ಬಗ್ಗೆ ಹೇಳೋದಾದ್ರೆ ನಿಜವಾಗ್ಲೂ, ಯಾಕಂದರೆ ಈಗ ಅಲರ್ಜಿ ಕಂಡೀಷನಲ್ಲಿ ಕೂಡ ನಾನು ಹೇಳ್ತಾ ಇದ್ದೆ, ಈಗ ಸ್ಕಿನ್ ಲೆವೆಲಲ್ಲಿ ಒಂದು ಅಲರ್ಜಿ ಆದರೆ ಅದೇ ರೀತಿ ರೆಸ್ಪಿರೇಟರಿ ಸಿಸ್ಟಮ್ ಮೇಲೂ ಈ ಒಂದು ಅಲರ್ಜಿ ಕಾಣಿಸ್ಕೊಂಡಾಗ ಸೊ 4 ಹಂತಗಳಾಗಿ ಅಲರ್ಜಿ ಅನ್ನೋದು ಬೆಳ್ಕೊಂಡು ಹೋಗ್ತಾ ಇರೋದು ನೋಡ್ತಾ ಇದ್ದೀವಿ. ಸೊ ಮೊದಲನೇ ಹಂತದಲ್ಲಿದ್ದಾಗ ಈ ಒಂದು ಕಂಡೀಷನ್ನ ನಾವು ಅಲರ್ಜಿಕ್ ರೈನೈಟಿಸ್ ಅಂತ ಕರಿತಾ ಇದ್ದೀವಿ. ಜನರಲಿ ಅಲರ್ಜಿಕ್ ರೈನೈಟಿಸ್ ಅನ್ನೋ ಒಂದು ಕಂಡೀಷನ್ ಕಾಣಿಸ್ತಕ್ಕಂಥ ಒಂದು ಏಜ್ ಪೀರಿಯಡ್ ಇಲ್ಲಿ ನಾವು ನೋಡೋದಾಗಿದ್ದರೆ ಚಿಕ್ಕ ಮಕ್ಕಳಲ್ಲಿ ತುಂಬಾ ಕಾಮನ್ ಆಗಿ ಬರುವಂಥ ಒಂದು ಸಮಸ್ಯೆ. ಅಂದರೆ ಒಂದು 3 to 8 ಇಯರ್ಸ್ ಅಥವಾ 10 ಇಯರ್ಸ್ ಆಗಿರ್ಬೋದು. ಈ ಒಂದು ಏಜ್ನವ್ರಿಗೆ ತುಂಬಾ ಕಾಮನ್ ಆಗಿ ಕಾಡ್ತಾ ಇದೆ ಅಂತ ನೋಡ್ಬೋದು. ಸೊ ಈ ಒಂದು ಅಲರ್ಜಿಕ್ ರೈನೈಟಿಸಲ್ಲಿ ಏನಾಗ್ತಾ ಬರುತ್ತೆ ಅಂದರೆ ರಿಪೀಟೆಡ್ ಅಟ್ಯಾಕ್ಸ್ ಆಫ್ ಈ ಒಂದು ಕೋಲ್ಡ್ ಆಗಿರ್ಬೋದು, ಕಫ್ ಆಗಿರ್ಬೋದು, ಮತ್ತು ರನ್ನಿಂಗ್ ನೋಸ್ ಆಗಿರ್ಬೋದು, ಅದರ ಜೊತೆಗೆ ಸ್ನೀಸಿಂಗ್ ಆಗಿರ್ಬೋದು. ಈ ಥರ ಒಂದಿಷ್ಟು ಸಮಸ್ಯೆಗಳು ರಿಪೀಟೆಡ್ ಆಗಿ ಬರ್ತಾ ಇರೋದು ನೋಡ್ತಾ ಇರ್ತೀವಿ. ಸ್ಪೆಷಲಿ 2 ತಿಂಗಳಿಗೆ ಒಂದು ಸಲ ನಾನು ಆ್ಯಂಟಿಬಯೋಟಿಕ್ಸ್ ತೊಗೊಳ್ಳೇಬೇಕು, ಮಕ್ಕಳಿಗೆ ಕೊಡಲೇಬೇಕು, ಅದು ಕೊಟ್ಟಾಗ ಆರಾಮಾಗ್ತಾ ಇದ್ದಾರೆ, ಮತ್ತೆ 2 ತಿಂಗಳಾದಮೇಲೆ ರಿಪೀಟ್ ಮಾಡಲೇಬೇಕು. ಈ ಥರ ಒಂದಿಷ್ಟು ಕಂಪ್ಲೇಂಟ್ಸ್ ಪೇಷಂಟ್ಸಲ್ಲಿ ನೋಡ್ತಾ ಇರ್ತೀವಿ. ಈಗ ರಿಪೀಟೆಡ್ ಆಗಿ ಕೆಮ್ಮು ಬರ್ತಾ ಇದೆ, ನೆಗಡಿ ಆಗ್ತಾ ಇದೆ, ಅಥವಾ ಸೀನ್ ಬರ್ತಾ ಇದೆ ಅನ್ನೋ ಒಂದು ಕಂಡೀಷನ್ ಪೇಷಂಟ್ಸಲ್ಲಿ ಕಾಣ್ತಾ ಇದೆ ಅಂದರೆ ನಾವೇನು ಮಾಡ್ತಾ ಇದ್ದೀವಿ, ನ್ಯಾಚುರಲ್ ಆಗಿರೋ ದೇಹದಲ್ಲಿ ಪ್ರೊಟೆಕ್ಟಿವ್ ಸೆಲ್ಸ್ ಅಥವಾ ಆ್ಯಂಟಿಬಾಡೀಸ್ ಏನಿದೆ ರಕ್ತದಲ್ಲಿ ಅದ್ರ ಫಂಕ್ಷನ್ ಕರೆಕ್ಟಾಗಿ ನಡೀತಾ ಇಲ್ಲ. ಹಾಗಾಗಿ ಹೊರಗಡೆಯಿಂದ ಆರ್ಟಿಫಿಷಿಯಲ್ ಈ ಒಂದು ಆ್ಯಂಟಿಬಾಡೀಸ್ ಅಥವಾ ಆ್ಯಂಟಿಬಯೋಟಿಕ್ಸ್ನ ತಗೋತಾ ಇದ್ದೀವಿ. ಅಂದರೆ ಆ ತಕ್ಷಣಕ್ಕೆ ಇರೋ ಇನ್ಫೆಕ್ಷನ್ನ ತೆಗೆದು ಹಾಕೋಕ್ಕೇನೋ ಹೆಲ್ಪ್ ಆಗ್ತಾ ಇದೆ. ಆದರೆ ರೆಗ್ಯುಲರ್ ಆಗಿ ನಾವೇನು ಎನ್ವಿರಾನ್ಮೆಂಟಲ್ಲಿ ಇನ್ಫೆಕ್ಷನ್ಗೆ ಎಕ್ಸ್ಪೋಸ್ ಆಗ್ತಾ ಇದ್ದೀವಿ ಅದನ್ನು ತಡೆ ಹಿಡಿಯೋ ಶಕ್ತಿ ದೇಹಕ್ಕಿಲ್ಲ ಅಂದಾಗ ಈ ಒಂದು ಇನ್ಫೆಕ್ಷನ್ ರಿಪೀಟೆಡ್ ಆಗಿ ಬರೋದಕ್ಕೆ ಕಾಮನ್ ಆಗಿ ನೋಡ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಮೇನ್ ಆಗಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಮಕ್ಕಳಲ್ಲಿ ಆ್ಯಂಟಿಬಯೋಟಿಕ್ಸ್ನ ಕೊಡೋ ಬದಲು ದೇಹದಲ್ಲಿರೋ ಆ ನ್ಯಾಚುರಲ್ ಆ್ಯಂಟಿಬಾಡೀಸ್ಗಳ ಫಂಕ್ಷನ್ನ ಸರಿಪಡಿಸ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ.
ಆ ಒಂದು ಕಂಡೀಷನ್ ಏನಾಗ್ಬಿಡುತ್ತೆ, ಇರೋ ಒಂದು ಡಿಸೀಸ್ ಕಂಡೀಷನ್ ಫರ್ದರ್ ಬೆಳೆಯೋದಕ್ಕೂ ಅವಾಯ್ಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಪ್ಲಸ್ ಇರೋ ಒಂದು ಕಂಡೀಷನಿಂದ ಹೊರಬರೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಂತ ತಿಳಿಸ್ಬೋದು. ಯಾವಾಗ ಅದನ್ನು ನೆಗ್ಲೆಕ್ಟ್ ಮಾಡ್ತಿದ್ದೀವಿ ಅಂದಾಗ ಮೊದಲನೇ ಹಂತದಿಂದ ಅದೇ ಒಂದು ಕಾಯಿಲೆ 2ನೇ ಹಂತಕ್ಕೂ ಕೂಡ ತಲುಪೋ ಚಾನ್ಸಸ್ ಇರುತ್ತೆ. 2ನೇ ಹಂತದಲ್ಲಿ ಈ ಒಂದು 3 ಮೇಜರ್ ಕಾಂಪ್ಲಿಕೇಶನ್ಸ್ನ ನಾವು ನೋಡ್ತಾ ಇದ್ದೀವಿ. ಒಂದು ನೇಸಲ್ ಪಾಲಿಪ್ ಅಂತ ಹೇಳ್ಬೋದು, ಅಂದರೆ ಮೂಗಿನ ಒಳಗಡೆ ದುರ್ಮಾಂಸ ಬೆಳೀತಾ ಇದೆ ಅನ್ನೋ ಥರ. 2ನೇದು ಸೈನೋಸೈಟಿಸ್ ಅಂತ ಹೇಳ್ಬೋದು, ಫ್ರಂಟಲ್ ಅಥವಾ ಮ್ಯಾಕ್ಸಿಲರಿ ಸೈನಸ್ಸಲ್ಲಿ ಮ್ಯೂಕಸ್ ಅನ್ನೋದು ಫಿಲಪ್ ಆಗಿಬಿಟ್ಟು ಅದ್ರ ಮೂಲಕ ಸಮಸ್ಯೆ ಕಾಡೋದು. ಅಥವಾ 3ನೇದಾಗಿ ಬಂದುಬಿಟ್ಟು ಟಾನ್ಸಿಲೈಟಿಸ್ ಅಂತ ಹೇಳ್ತೀವಿ, ಟಾನ್ಸಿಲ್ಸಲ್ಲಿ ಊತ ಕಾಣಿಸ್ಕೊಳ್ಳೋದಾಗಿರ್ಬೋದು. ಈ 3 ಕಂಡೀಷನಲ್ಲೂ ಕೂಡ ಎಷ್ಟೋ ಜನ ಸರ್ಜರಿಯ ಮೊರೆ ಹೋಗ್ತಾ ಇರೋದು ನೋಡ್ತಾ ಇದ್ದೀವಿ ನಾವು. ದುರ್ಮಾಂಸ ಬೆಳೀತಾ ಕಟ್ ಮಾಡಿ ತೆಗೆದು ಹಾಕ್ತೀವಿ, ಸೊ 2 ಸಲ ಕಟ್ ಮಾಡಿಸ್ತೀವಿ, 3 ಸಲ ಆಯಿತು, ಆದರೆ ರಿಪೀಟೆಡ್ ಆಗಿ ಮತ್ತೆ ಮತ್ತೆ ಅದು ಬರ್ತಾನೆ ಇದೆ. ಸೊ ಇಲ್ಲಿ ದುರ್ಮಾಂಸ ಬೆಳೆದಿದೆ, ಅದನ್ನು ತೆಗೆದು ಹಾಕ್ತಾ ಇದ್ರೆ ಹೊರತಾಗಿ ದುರ್ಮಾಂಸ ಬೆಳೀತಾ ಇರೋದಕ್ಕೆ ಏನು ಕಾರಣ ಇದೆ, ಅದನ್ನಂತೂ ಹಾಗೆ ಬಿಡ್ತಾ ಇದ್ದೀವಿ. ಹಾಗಾಗಿ ಅದು ರಿಪೀಟೆಡ್ ಆಗಿ ಬೆಳೀತಾನೆ ಇರುತ್ತೆ. ಇಲ್ಲಿ ಮೂಲ ಕಾರಣನ ನಾವು ತಿಳ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಅನ್ನೋದು ಕೊಟ್ಟಾಗ ಯಾವುದೇ ರೀತಿ ಸರ್ಜರಿ ಅವಶ್ಯಕತೆ ಇಲ್ಲದೇ ಅದನ್ನು ಸರಿಪಡಿಸೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದೇ ಥರ ಈ ಒಂದು ಸೈನೋಸೈಟಿಸಲ್ಲೂ ಕೂಡ ಈ ಒಂದು ಸೈನಸ್ಗಳಲ್ಲಿ ಅನ್ವಾಂಟೆಡ್ ಮ್ಯೂಕಸ್ ಫಿಲಪ್ ಆಗಿದೆ ಅಂತ ಎಷ್ಟೋ ಜನ ತಲೆನೋವು ಬರ್ತಾ ಇದೆ, ಕಣ್ಣು ಕೆಂಪಗಾಗ್ತಾ ಇದೆ, ಕಣ್ಣಿಂದ ನೀರು ಕಡಿತಾ ಇದೆ, ಮುಖ ಎಲ್ಲ ಭಾರ ಅನಿಸ್ಬಿಡುತ್ತೆ, ಅಥವಾ ಮುಂಜಾನೆ ಎದ್ಕೊಳ್ಳೇನೆ ಮುಖದಲ್ಲಿ ಊತ ಕಾಣಿಸ್ಕೊಳ್ಳುತ್ತೆ. ಇನಿಷಿಯಲಿ ನೋವಿನ ಮಾತ್ರೆಗಳ ಜೊತೆಗೆ ಆ ಟ್ರೀಟ್ಮೆಂಟ್ನ ತಗೊಳ್ತಾ ಬಂದುಬಿಟ್ಟು ನೋವು ತಡಿದೇನೆ ಎಷ್ಟೋ ಜನ ಅದಕ್ಕೂ ಕೂಡ ಆಪ್ರೇಷನ್ನ ಮೊರೆ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲೂ ಕೂಡ ಮ್ಯೂಕಸ್ ಫಿಲಪ್ ಆಗಿದೆ ಅಂತ ಅದನ್ನು ತೆಗೆದು ಹಾಕೋದಲ್ಲ, ಮ್ಯೂಕಸ್ ಫಿಲಪ್ ಆಗೋದಕ್ಕೆ ಏನು ಕಾರಣ ಇದೆ ಅದನ್ನು ಸರಿಪಡಿಸ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಅಂತ ತಿಳಿಸ್ಬೋದು. ರೈಟ್ ಡಾಕ್ಟರ್, ಇನ್ನೊಬ್ರು ಕಾಲರ್ ಇದ್ದಾರೆ. ನಂಜೇಗೌಡ ದೇವನಹಳ್ಳಿಯಿಂದ ಕರೆ ಮಾಡಿದ್ದಾರೆ. ನಂಜೇಗೌಡ ಅವರೇ, ನಿಮ್ಮ ಆರೋಗ್ಯ ಸಮಸ್ಯೆ ಏನಿದೆ ಅಂತ ಹೇಳಬಹುದು, ಡಾಕ್ಟರ್ ಇದ್ದಾರೆ. ಹಲೋ, ನಮಸ್ಕಾರ ಸರ್. ನಮಸ್ತೆ, ಹೇಳಿ ಸರ್. ನನಗೆ ಇದು ನೆಗಡಿ ಯಾವಾಗಲೂ ಬರುತ್ತೆ. ಈ ಮಳೆಗಾಲ ಮತ್ತು ಚಳಿಗಾಲ ಬಂದಾಗ ನಮಗೆ ವಿಪರೀತ ನೆಗಡಿ, ಮೂಗಲ್ಲಿ ಸೋರ್ತಾ ಇರೋದು, ಈ ತರ. ಎಷ್ಟು ದಿವಸದಿಂದ ಆಗ್ತಾ ಇದೆ? ಸುಮಾರು ಒಂದು 5-6 ವರ್ಷದಿಂದ ಇದೇ ತರ ಇದೆ. ನಾನು ಒಂದು ಮಾತ್ರೆ ತಗೊಂಡು ಬಂದಾಗ ಒಂದು ಮಾತ್ರೆ ತಗೊಂಡು ಸುಮ್ಮನೆ ಇದ್ಬಿಟ್ಟು ಅದು ಈಗ ಜಾಸ್ತಿ ಆಗ್ತಾ ಇದೆ. ಈಗ ನೋಡಿ, ಈಗ ಮಳೆಗಾಲ, ಈಗ ನಮ್ಗೆ ಕೆಮ್ಮು ಮತ್ತೆ ಕಫ ಆಗ್ತಾ ಜಾಸ್ತಿ ಈ ತರ ಆಗ್ತದೆ. ಹೌದು, ಅದರಲ್ಲೂ ಈ ಒಂದು ಕೊರೋನಾ ಎರಡು ಭಯ ಒಟ್ಟಿಗೆ, ಈಗ ಅದು ಇದೆನಾ, ಈ ಸಿಂಪ್ಟಮ್ಸ್ ಇದೆ ಅಂತ ಗೊತ್ತೂ ಆಗೋದಿಲ್ಲ. ಹೌದು ಸರ್, ಅದೊಂದು ಭಯ ನಮಗೆ ನಿಜವಾಗ್ಲೂ. ಸೊ ಯಾವುದೇ ರೀತಿ ಒಂದು ನೋಡಿ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ. ಫಸ್ಟ್ ನಮ್ಮ ಲೈಫ್ ಸ್ಟೈಲ್ ಏನಿದೆ, ನಾವು ತಗೊಳ್ತಕ್ಕಂಥ ಫುಡ್ ಆಗಿರ್ಬೋದು, ಫಿಸಿಕಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಅದನ್ನು ರೆಗ್ಯುಲರ್ ಆಗಿ ಫಾಲೋಅಪ್ ಮಾಡ್ಕೊಳ್ಳೋದು ತುಂಬ ಮುಖ್ಯ ಇದೆ. ಸೊ ಮೆಂಟಲಿ ನಾವು ಎಷ್ಟು ಸ್ಟ್ರಾಂಗ್ ಆಗಿರ್ತೀವಿ ಅಷ್ಟು ಕಾಯಿಲೆಗಳಿಂದ ದೂರ ಇರೋದಕ್ಕೂ ಕೂಡ ಸಾಧ್ಯ ಆಗ್ತಿರುತ್ತೆ. ಅದರಲ್ಲೂ ಹೋಮಿಯೋಪತಿಯಲ್ಲಿ ನಾವೇನು ಮೆಡಿಸಿನ್ಸ್ ಪ್ರೊವೈಡ್ ಮಾಡ್ತಾ ಇದ್ದೀವಿ ನೋಡಿ, ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ ಆಗಲಿ ಸ್ಟೆರಾಯ್ಡ್ಸ್ ಆಗಲಿ ಇಲ್ಲ, ನ್ಯಾಚುರಲ್ ಮೆಡಿಕೇಷನ್ನ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಅದರಿಂದ ಸೈಡ್ ಇಫೆಕ್ಟ್ ಇಲ್ಲದೇ ಇರೋ ಒಂದು ಸಮಸ್ಯೆಯಿಂದ ಕಂಪ್ಲೀಟಾಗಿ ಹೊರಗೆ ಬರೋದ್ರ ಜೊತೆಗೆ ಆ ಸಮಸ್ಯೆ ಮತ್ತೆ ತಿರುಗಿ ಬರದೇ ಇರೋ ಥರ ನೋಡ್ಕೊಳ್ಳೋಕ್ಕೂ ಕೂಡ ಹೆಲ್ಪ್ ಆಗ್ತಾ ಇದೆ. ಸೊ ಒಂದ್ಸಲ ಕ್ಲಿನಿಕ್ ಬಂದು ಭೇಟಿಯಾಗಿ ಎಕ್ಸಾಮಿನೇಷನ್ ಮೂಲಕ ಫಸ್ಟು ಕಾಯಿಲೆ ಯಾವೊಂದು ಹಂತಕ್ಕೆ ತಲುಪಿದೆ ಅಂತ ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ಈ ಒಂದು ಅಲರ್ಜಿ ಅನ್ನೋದು ಸೊ ಓನ್ಲಿ ವೆದರ್ ರಿಲೇಟೆಡ್ ಆಗೇ ಆಗ್ತಾ ಇದೆನಾ, ಅಥವಾ ಅದು ಬಿಟ್ಟು ಬೇರೆ ಏನಾದರೂ ಕಾರಣಗಳಿದೆನಾ? ಯಾಕಂದರೆ ಎಷ್ಟೋ ಜನರಲ್ಲಿ ನೋಡ್ತಾ ಇದ್ದೀವಿ, ಏಜ್ ರಿಲೇಟೆಡ್ ಈಗ ವಯಸ್ಸು ಆಗ್ತಾ ಕೂಡ ನಮ್ಮ ಒಂದು ಇಮ್ಯೂನ್ ಸಿಸ್ಟಮ್ ಫಂಕ್ಷನ್ ದಿನೇ ದಿನೇ ಕಮ್ಮಿ ಕೂಡ ಆಗ್ತಾ ಇರುತ್ತೆ. ಸೊ ಎಲ್ಲ ಕಾರಣಗಳ ತಿಳ್ಕೊಂಡ್ಬಿಟ್ಟು ಅದಕ್ಕೆ ಸೂಕ್ತವಾದ ಮೆಡಿಕೇಷನ್ ಪ್ರೊವೈಡ್ ಮಾಡಿದಲ್ಲಿ ಸಮಸ್ಯೆಯಿಂದ ಹೊರಬರೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಒಂದ್ಸಲ ಬಂದು ಭೇಟಿ ಆದಲ್ಲಿ ನಿಮ್ಮ ಆ ಸಮಸ್ಯೆಯಿಂದ ಹೊರಬರೋಕ್ಕೆ ಹೆಲ್ಪ್ ಮಾಡ್ಬೋದು ಅಂತ ತಿಳಿಸ್ಬೋದು ನೋಡಿ. ಥ್ಯಾಂಕ್ ಯು ನಂಜೇಗೌಡ ಅವರೇ, ಕರೆ ಮಾಡೋದಕ್ಕೆ. ರೈಟ್ ಡಾಕ್ಟರ್, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಸ್ತಮಾ ಹಾಗೂ ಅಲರ್ಜಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇನ್ನು ನಿಮಗೆ ಸಹ ಆಸ್ತಮಾ ಅಥವಾ ಅಲರ್ಜಿಗೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ಸಮಸ್ಯೆಗಳು ಇವೆ ಅಂತಾದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದಂತಹ ವಿಳಾಸ ಹೀಗಿದೆ. ನಮ್ಮ ಹೋಮಿಯೋಪತಿ ಬೆಂಗಳೂರಿನ ಶಾಖೆಗಳು ಮಲ್ಲೇಶ್ವರಂ, ಜಯನಗರ, ಇತರೆ ಶಾಖೆಗಳು ಹುಬ್ಬಳ್ಳಿ, ಮೈಸೂರು, ದಾವಣಗೆರೆ, ಕಲಬುರಗಿ, ಹಾಸನ, ಶಿವಮೊಗ್ಗ ಮತ್ತು ಹೊಸಪೇಟೆ. ಹಾಗೆ ಮಹಾರಾಷ್ಟ್ರದ ಶಾಖೆಗಳು ಮುಂಬೈ, ಪುಣೆ, ಕೊಲ್ಲಾಪುರ್, ಸೊಲ್ಲಾಪುರ್, ನಾಗ್ಪುರ್, ಔರಂಗಾಬಾದ್ ಹಾಗೂ ನಾಸಿಕ್. ದೂರವಾಣಿ ಸಂಖ್ಯೆ 08046664777 ಅಥವಾ 1800572222. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.